ಕಲ್ಲು ಎತ್ತಿ ಹಾಕಿ ಅಣ್ಣನೇ ಸ್ವತಃ ತಮ್ಮನನ್ನ ಕೊಲೆ ಮಾಡಿರುವಂತಹ ಘಟನೆ ಗದಗ ಜಿಲ್ಲೆಯ ನರಗುಂದ ತಾಲೂಕಿನಲ್ಲಿ ನಡೆದಿದೆ. ನರಗುಂದ ತಾಲೂಕಿನ ಹಿರೇಕೊಪ್ಪ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದ್ದು 19 ವರ್ಷದ ಫಕೀರಪ್ಪ ಕೊಲೆಯಾಗಿದ್ದಾನೆ. ಮೂಲತಃ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಿಕ್ಕಮೂಲಂಗಿ ಗ್ರಾಮದ ನಿವಾಸಿಗಳಾದ ಅಶೋಕ್ ಮತ್ತು ಫಕೀರಪ್ಪ ಸಹೋದರರಾಗಿದ್ದು, ಕುರಿ ಮೇಯಿಸೋದಕ್ಕೆ ಹಿರೇಕೊಪ್ಪ ಗ್ರಾಮಕ್ಕೆ ಬಂದಿದ್ರು. ತಮ್ಮನಿಗೆ ಫಿಕ್ಸ್ ಆಗಿದ್ದ ಹುಡುಗಿಯನ್ನ ತಾನು ಮದುವೆ ಆಗಬೇಕು ಅನ್ನುವಂಥ ಆಸೆಯಿಂದ ಕುರಿಯ ದಡ್ಡಿಯಲ್ಲಿ ಮಲಗಿದ್ದ ತಮ್ಮನ ತಲೆಯ ಮೇಲೆ ಕಲ್ಲನ್ನ ಎತ್ತಾಕಿ ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಸ್ಥಳಕ್ಕೆ ನರಗುಂದ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆರೋಪಿ ಅಶೋಕ್ನನ್ನ ಬಂಧಿಸಿದ್ದಾರೆ. ಈ ದಿನ ಬೆಳಿಗ್ಗೆ ಅಂದರೆ ಸುಮಾರು 12:30ಯಿಂದ 1:40 ವೇಳೆಗೆ ನಮಗೆ ಒಂದು ಮಾಹಿತಿ ಬರುತ್ತೆ. ಈ ಮಾಹಿತಿಯಲ್ಲಿ ನಮಗೇನು ಗೊತ್ತಾಗುತ್ತೆ ಅಂತ ಹೇಳಿದರೆ, ನರಗುಂದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹಿರೇಕೊಪ್ಪ ಎಂಬ ಗ್ರಾಮ ಎಲ್ಲಿ ಬರುತ್ತೆ, ಆ ಹಿರೇಕೊಪ್ಪಕ್ಕೆ ಹೋಗೋ ದಾರಿಯಲ್ಲಿ ಒಂದು ಕಬ್ಬಿನ ಗದ್ದೆ ಇದೆ. ಆ ಕಬ್ಬಿನ ಗದ್ದೆ ಸುಮಾರು ರಾಮದುರ್ಗ ತಾಲೂಕಿಂದ ಒಂದು 6ರಿಂದ 7 ಕಿಲೋಮೀಟರ್ ದೂರದಲ್ಲಿ ಇದ್ದು, ಕಬ್ಬಿನ ಗದ್ದೆ ನಡುವೆಯಲ್ಲಿ ಒಬ್ಬ ಯುವಕನ ಕೊಲೆ ಆಗಿದೆ ಅಂತ ಹೇಳಿ ಅವರ ಸ್ವಂತ ಅಣ್ಣನೇ ಊರವ್ರಿಗೆ ಮಾಹಿತಿ ನೀಡಿದ್ದು. ಊರವ್ರು ಬಂದಿದ್ದು, ಊರವರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿರ್ತಾರೆ. ನಾವು ಹೋಗಿ ಚೆಕ್ ಮಾಡಿದ ಸಂದರ್ಭದಲ್ಲಿ ನಮಗೆ ಏನು ಕಂಡು ಬರುತ್ತೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಫಕೀರಪ್ಪ ಅಂತ ಹೇಳಿ ಸುಮಾರು 19 ವಯಸ್ಸಿರುವಂಥ ಒಂದು ಹುಡುಗ, ಅವನು ಮಲಗಿರೋ ಸ್ಥಿತಿಯಲ್ಲೇ ಸಾವನ್ನಪ್ಪಿರ್ತಾನೆ. ಸಾವನ್ನಪ್ಪಿರೋ ಬಾಡಿನ ನಾನು ಕಂಡಿದ್ದ ಸಂದರ್ಭದಲ್ಲಿ ಅವನ ಮುಖದ ಅರ್ಧ ಭಾಗನ ಒಂದು ಯಾವುದೋ ಹೆವಿ ಆಬ್ಜೆಕ್ಟ್ ಇಂದ ಮುಖ ಜಜ್ಜಿರೋ ರೀತಿ ನನಗೆ ಕಂಡು ಬಂದಿರುತ್ತೆ. ಆ ಹತ್ತಿರದಲ್ಲೇ ನಾವು ಚೆಕ್ ಮಾಡಿದ ಸಂದರ್ಭದಲ್ಲಿ ಒಂದು 20ರಿಂದ 25 kg ಇರೋವಂಥ ಒಂದು ಕಲ್ಲು ನಮಗೆ ಪತ್ತೆ ಆಗುತ್ತೆ. ಅದ್ರ ಮೇಲೆ ರಕ್ತದ ಕರೆ ಇಂಥವು ಇದ್ದಿದ್ದಾಗುತ್ತೆ. ಅದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ, ಈ ಒಂದು ಕಲ್ಲಿನ ಬೇಸಿಸಿಂದನೇ ಈ ವ್ಯಕ್ತಿಗೆ ಹೊಡೆದು ಸಾವನ್ನಪ್ಪಿರ್ತಾನೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇವರಿಬ್ಬರದು ಅಣ್ಣ ತಮ್ಮಂದು ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡಿದಾಗ ಫಕೀರಪ್ಪ ಅಂತ ಹೇಳಿ ತಮ್ಮ ಆಗಿರ್ತಾನೆ, ಮತ್ತು ಅಣ್ಣ ಒಂದು ಅಶೋಕ್ ಈರಪ್ಪ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ಅಶೋಕ್ ಅನ್ನೋನು ಯಾರಿರ್ತಾನೆ, ಇವರಿಬ್ಬರೂ ಚಿಕ್ಕಮುನ್ಗುಳಿ ಅಂತ ಹೇಳಿ ರಾಮದುರ್ಗ ತಾಲೂಕವರಾಗಿದ್ದು, ಇವರು ಕುರಿ ಕಾಯೋಕ್ಕೆ ಮತ್ತು ಕುರಿ ಮೇಯಿಸೋದಕ್ಕೆ ಹತ್ತಿರ ಬೇರೆ ಬೇರೆ ಎಲ್ಲಿ ಬೇರೆ ಬೇರೆ ಜಾಗ ಇದೆ ಅಲ್ಲಿಗೆ ಬಂದು ಹೋಗ್ತಾ ಇರ್ತಾರೆ ಅಂತ ಹೇಳಿ ನಮಗೆ ಮಾಹಿತಿ ಗೊತ್ತಾಗಿರುತ್ತೆ. ಈತ ಅಶೋಕ್ ಏನು ಮಾಡ್ತಾನೆ ಅಂತ ಹೇಳಿದರೆ, ಅವನು ಅವ್ರ ಊರಲ್ಲಿ ಯಾರು ಹಿರಿಯರು ಇರ್ತಾರೆ ಅವ್ರಿಗೆ ಫೋನ್ ಮಾಡಿ ಮತ್ತು ತಂದವ್ರು ಹೇಳ್ತಾನೆ, ಯಾರೋ ನನ್ನ ತಮ್ಮನಿಗೆ ಈ ರೀತಿ ಮಾಡಿಬಿಟ್ಟಿದ್ದಾರೆ, ನೀವು ಬಂದು ಸ್ವಲ್ಪ ನೋಡಿ ಅವನಿಗೆ ದವಾಖಾನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೇಳಿರ್ತಾನೆ. ಆ ಬೇಸಿಸ್ ಮೇಲೆ ಅವ್ರು ಯಾರು ಊರು ಹಿರಿಯರು ಒಂದು ಗಾಡಿ ಮಾಡಿಕೊಂಡು ಬಂದು ಇವ್ರಿಗೆ ಶಿಫ್ಟ್ ಮಾಡಬೇಕು ಅಂತ ನೋಡಿದಾಗ ಅವನು ಸ್ಥಳದಲ್ಲೇ ಸಾವನ್ನಪ್ಪಿರೋದನ್ನು ಕಂಡಿದ್ದು ಪೊಲೀಸರಿಗೆ ಮಾಹಿತಿ ನೀಡ್ತಾನೆ. ಈ ಸಮಯದಲ್ಲಿ ನಾವು ಹೋಗಿ ವೆರಿಫೈ ಮಾಡಿದಾಗ ಆನ್ ಸ್ಪಾಟ್ ಅಶೋಕ್ ಅವನ ಮೈ ಮೇಲೆ ಆ ಸಂದರ್ಭಕ್ಕೆ ಅಶೋಕನೇ ಈ ಕೊಲೆನ ಮಾಡಿದ್ದಾನೆ ಅಂತ ಹೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಿರಲ್ಲ, ಮತ್ತು ಅವನು ಕೂಡ ಇನ್ನೋಸೆಂಟಾಗಿ ಪ್ಲೇ ಮಾಡ್ತಿರ್ತಾನೆ. ಬಟ್ ಅವನ ಶರ್ಟ್ ಮೇಲೆ ಒಂದಷ್ಟು ಸ್ಕ್ಯಾಟರ್ಡ್ ಬ್ಲಡ್ ಮಾರ್ಕ್ಸ್ನ ಕಾಣುತ್ತೆ. ಯೂಶಲಿ ಈ ಯಾವುದೋ ಒಂದು ರಕ್ತ ಸ್ಪ್ಲಾಟರ್ ಆದಾಗ ಹೇಗೆ ಮಾರ್ಕ್ಸ್ ಬರುತ್ತೆ ಆ ರೀತಿ ಕಂಡು ಬರುತ್ತೆ, ಮತ್ತು ಅದೇ ರೀತಿಯಾಗಿ ಅವನ ಕೈ ಮೇಲೆ ಸಣ್ಣ ಪುಟ್ಟ ಈ ಅಬ್ರೇಷನ್ ಮಾರ್ಕ್ಸು ಮತ್ತು ಗಾಯನೂ ಕಂಡು ಬಂದಿರುತ್ತೆ. ಇದ್ರ ಬೇಸಿಸ್ ಮೇಲೆ ನಾವು ಇಂಟ್ರಿಗೇಷನ್ನ ಪ್ರಾರಂಭ ಮಾಡ್ತೀವಿ. ಆ ಸಂದರ್ಭದಲ್ಲಿ ಇವನು ತನ್ನ ಕನ್ಫೆಷನ್ನ ಕೂಡ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ. ಇದಕ್ಕೆ ನಾವು ಏನಕ್ಕೆ ಅಂತ ಹೇಳಿ ವಿಚಾರನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಈ ಅಶೋಕ್ ಅನ್ನೋ ವ್ಯಕ್ತಿ ಯಾರು ಹಿರಿಯನಿರ್ತಾನೆ, ಅವ್ನಿಗೆ 21 ವಯಸ್ಸು. ಅವನಿಗೆ ಮನೆಯಲ್ಲಿ ಒಂದು ಹೆಣ್ಮಗಳನ್ನ ಮದುವೆ ಮಾಡಬೇಕು ಅಂತ ಹೇಳಿ ಅವರು ನೋಡಿರ್ತಾರೆ. ಬಟ್ ಅವನಿಗೆ ಆ ಹುಡುಗಿ ಯಾವುದೋ ಕಾರಣಕ್ಕೆ ಅವನಿಗೆ ಇಷ್ಟ ಇರೋದಿಲ್ಲ, ಆದರೂ ಸಹ ಒಂದು ಸ್ವಲ್ಪ ಅವನ ಮೇಲೆ ಒತ್ತಾಯ ಇರುತ್ತೆ. ಅದೇ ಸಮಯದಲ್ಲಿ ಫಕೀರಪ್ಪನಿಗೂ ಕೂಡ ಅವ್ರ ಮನೆಯಲ್ಲಿ ಒಂದು ಹುಡುಗಿನ ನೋಡಿರ್ತಾರೆ. ಸೊ ಇವನಿಗೆ ಆ ಹುಡುಗಿ ಮೇಲೆ ಸ್ವಲ್ಪ ಒಲವಿದ್ದಿದ್ದ ಕಾರಣಕ್ಕಾಗಿ ಅವನ ತಮ್ಮನ್ನ ಕೊಲೆ ಮಾಡಿದರೆ ನಾನು ಆ ಹುಡುಗಿಗೆ ಮದುವೆ ಆಗ್ಬೋದು ಅಂತ ಹೇಳಿ ಇವನ ಮನಸ್ಸಲ್ಲಿ ಬಂದಿತ್ತು. ನಿನ್ನೆ ರಾತ್ರಿ ಅವ್ರು ಊಟ ಮಾಡೋ ಸಂದರ್ಭದಲ್ಲೂ 8:30ಗೆ ಅವ್ರ ತಂದೆ ಜೊತೆನೂ ಇದೊಂದು ಮಾತುಕತೆ ಆಗಿದ್ದು, ಆ ನಂತರ ಇವರಿಬ್ಬರು ಒಟ್ಟಿಗೆ ಇದ್ದು ನಿರ್ಜನ ಪ್ರದೇಶದಲ್ಲಿ ಇದ್ದ ಸಂದರ್ಭದಲ್ಲಿ ಅವ್ರವ್ರ ನಡುವೆ ಬಹುಶಃ ಯಾವುದೋ ಒಂದು ರೀತಿ ವರ್ಬಲ್ ಆಲ್ಟರ್ಕೇಷನ್ ಆಗಿರ್ಬೋದು ಅಂಥದ್ದಿದ್ದು ಈ ಒಂದು ಆ್ಯಕ್ಟಿಗೆ ಅದು ಆಸ್ಪದ ಮಾಡಿಕೊಟ್ಟಿರುತ್ತೆ ಅಂತ ಹೇಳಿ ನಮ್ಮದಿರುತ್ತೆ. ಮತ್ತು ನಮ್ಮದು ಶ್ವಾನದಳ ಕೂಡ ಆ ಸಂದರ್ಭದಲ್ಲಿ ಮೃತರ ದೇಹ ಮತ್ತು ಈ ಒಂದು
ಆಬ್ಜೆಕ್ಟ್ ವೆಪನ್ ಏನಿದೆ, ಈ ಕಲ್ಲು, ಅದನ್ನು ಪರಿಶೀಲನೆ ಮಾಡಿದ್ದು. ಅದನ್ನು ಕೂಡ ಈ ಒಂದು ವ್ಯಕ್ತಿ ಹತ್ರನೇ ನಮ್ಮ ಶ್ವಾನದಲ್ಲ ಕೂಡ ತೊಗೊಂಡೋಗುತ್ತಾರೆ. ಸೊ ವಿತೌಟ್ ಎನಿ ಡೌಟ್ ಈ ಆರೋಪಿ ಯಾರು ಅಂತ ಹೇಳಿ ನಮಗೆ ಗೊತ್ತಿದ್ದು. ಈಗಾಗಲೇ ಅವನನ್ನು ಬಂಧನ ಮಾಡಿದ್ದೀವಿ. ಬಂಧನ ಮಾಡಿ ಅವನಿಗೆ ಕಾನೂನು ರೀತಿಯಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಳಗಡೆಪಡಿಸ್ತೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.